ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸೋಮವಾರದ ವಿಡಿಯೋ. ಸೋಮವಾರ ಬೆಳಿಗ್ಗೆನೇ ತಿಂಡಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಎಲ್ಲ ಮಾಡುವಾಗ ಹಾಗೆ ಹಸಿ ಅವರೆಕಾಯಿ ಇತ್ತು. ಅಂದರೆ ಇದಕ್ಕಿನ ಬೇಳೆ ಎಲ್ಲ ಮಾಡಿಟ್ಟಿದ್ನಲ್ಲ, ಅದಿತ್ತು. ಹಾಗೆ ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಚಿತ್ರಾನ್ನ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಹಸಿ ಅವರೆಕಾಯಿನ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತೇಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ ನೀವು ಯಾರನ್ನಾದ್ರೂ ಕೇಳ್ಬೋದು ಏನು ತಿಂಡಿ ಅಂತಂದರೆ ಅಥವಾ ಏನು ಅಡುಗೆ ಅಂತ ಅಂದರೆ ಪ್ರತಿಯೊಬ್ಬರು ಮನೇಲೂ ಹಸಿ ಅವರೆಕಾಯಿದ್ದೇ ಅಡುಗೆಗಳು ಹೇಳ್ತಾರೆ. ರೆಸಿಪಿಗಳು ಏನಾದರೂ ಆಗಿರ್ಬೋದು, ಹಸಿ ಅವರೆಕಾಯಿ ಹಾಕಿ ಅಡುಗೆಗಳನ್ನ ಮಾಡಿರ್ತಾರೆ, ಅದೇ ರೆಸಿಪಿಗಳು. ಹಾಗೆ ನಮ್ಮ ಮನೇಲೂ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ವೆದರ್ ಸ್ವಲ್ಪ ಕೂಲಾಗಿರೋದ್ರಿಂದ, ಸ್ವಲ್ಪ ಈ ಕಾಳುಗಳು ಎಳ್ತಾ ಈ ಥರದ್ದೆಲ್ಲ ಬರ್ತಿರೋದ್ರಿಂದ ಸ್ವಲ್ಪ ಇನ್ನು ಹಸಿ ಅವರೆಕಾಯಿ ಎಲ್ಲ ಹಾಕಿ ಮಾಡೋದು ಕಡಿಮೆ ಮಾಡಿದ್ದೀನಿ ನಾನು. ಮೋಹನ್ ಮಾಮ ಹೇಳ್ತಾ ಇರ್ತಾರೆ, ಜಾಸ್ತಿ ಹಾಕ್ಬೇಡ, ಒಂದು ಸ್ವಲ್ಪ ದಿನ ಡೈಲಿ ಅದೇ ಇತ್ತು, ಉಪ್ಸಾರು, ಹುಳಿ ಸಾರು, ಮತ್ತು ಚಿಕನ್ ಮಾಡು, ಮಟನ್ ಮಾಡು, ಏನು ಮಾಡಿದ್ರೂ ಹಸಿ ಅವರೆಕಾಯಿನ ಯೂಸ್ ಮಾಡ್ತಾಯಿದ್ದೆ. ಅದಕ್ಕೆ ಮೋಹನ್ ಮಾಮ ಹೇಳ್ತಾಯಿದ್ರು, ಬೇಡ ಸ್ವಲ್ಪ ಕಡಿಮೆ ಮಾಡು, ಮತ್ತು ಚಳಿಯೆಲ್ಲ ಜಾಸ್ತಿ ಆಗಿದೆ, ಮತ್ತು ಕಾಲೆಲ್ಲ ಮತ್ತು ಎಳ್ತ ಥರ ಆಗಿಬಿಡುತ್ತೆ, ಬೇಡ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಇತ್ತೀಚೆಗೆ ಹಸಿ ಅವರೆಕಾಯಿನ ಯೂಸ್ ಮಾಡೋದು ಕಡಿಮೆ ಮಾಡಿದ್ದೀನಿ. ಹಸಿ ಅವರೆಕಾಯಿ ಅವರು ಬರ್ತಾರಲ್ಲ, ಅವರು ನಿಲ್ಲಿಸ್ಬಿಟ್ಟು, ಅಕ್ಕ ಹಸಿ ಅವರೆಕಾಯಿ ಚೆನ್ನಾಗಿದೆ, ಹೊಲದ್ದು ತೊಗೊಳ್ಳಿ, ಇವಾಗ 100 ರೂಪಾಯಿಗೆ 2 kg ಅಂತ ಹೇಳ್ತಾಯಿದ್ರು. ಇಲ್ಲ ಇದೆ ಮನೆಯಲ್ಲಿ, ಬೇಡ ಅಂತ ಹೇಳಿದೆ. ಆ ಥರ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ. ವೆದರು ಸ್ವಲ್ಪ ಒಂಥರ ಬಿಸಿಲೇ ಇರಲ್ಲ ಮಧ್ಯಾಹ್ನ ಟೈಮು, ಆದ್ದರಿಂದ ಕಡಿಮೆ ಮಾಡಿರೋದು. ಓಕೆ, ಹಾಗೆ ಚಿತ್ರಾನ್ನ ಎಲ್ಲ ಮಾಡಿಬಿಟ್ಟು ಹಾಗೆ ಮೋಹನ್ ಮಾಮ ಬಂದರು. ಅಷ್ಟೊತ್ತಿಗೆ ಕೌಶಿ ಇನ್ನೂ ರೆಡಿ ಆಗ್ತಾಯಿದ್ದ. ನಾನು ಮೋಹನ್ ಮಾಮ ಬಂದಮೇಲೆ ಕಾಫಿ ಎಲ್ಲ ಮಾಡ್ತಾಯಿದ್ದೀನಿ. ಅಂದರೆ ಮೋಹನ್ ಮಾಮ ಬಂದಮೇಲೆ ಒಟ್ಟಿಗೆ ಕಾಫಿ ಮಾಡೋದು, ಅವ್ರು ಬರೋಕ್ಕೆ ಮೊದಲು ಏನು ಮಾಡಲ್ಲ. ಅಂದರೆ ನನಗೊಂದು ಸರಿ ಮಾಡ್ಕೊಳ್ಳೋದು, ಅವ್ರಿಗೊಂದು ಸರಿ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಏನು ಮಾಡಲ್ಲ. ಒಟ್ಟಿಗೆ ಬಂದಮೇಲೆ ಕಾಫಿ ಮಾಡ್ತೀನಿ. ಹಾಗೆ ಮೋಹನ್ ಮಾಮ ನನಗೆ ಚಟ್ನಿ ಬೇಕು ಚಿತ್ರಾನ್ನಕ್ಕೆ, ಹಾಗೆ ಡ್ರೈ ತಿಂದರೆ ಒಂಥರ ದಾಹ ಆಗುತ್ತೆ, ನೀರು ಕುಡಿತಾನೆ ಇರಬೇಕು ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ. ಏನು ಹೇಳ್ತಾರೆ ಅಂದರೆ, ಚಟ್ನಿ ಮಾಡುವಾಗ 1-2 ಸ್ಪೂನಷ್ಟು ಆಗುವಷ್ಟು ಮಾತ್ರ ಚಟ್ನಿ ಮಾಡು ಅಂತ ಹೇಳುವಂಥದ್ದು. ಅಷ್ಟು ಮಾಡೋಕ್ಕಾಗಲ್ಲ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಅವರಿಗೆ ಚಟ್ನಿ ಮಾಡಿಬಿಟ್ಟು, ಹಾಗೆ ಈ ಕವರ್ ಏನಿದೆ, ಈ ಕವರ್ ಬಗ್ಗೆ ನಾನು ಹೇಳಬೇಕು ನಿಮಗೆ. ಇದು ತೋರಿಸಿದ್ದೀನಿ, ವಾಟರ್ ಪ್ರೂಫ್ದು ಕವರ್ ಇದು. ದಿವಾನ್ ಕಾಟ್ಗೆಲ್ಲ ಸಿಗಲ್ಲ. ಅಂದರೆ ಕ್ವೀನ್ ಸೈಜ್ ಬೆಡ್ಡಿಗೆ ಮತ್ತು ಕಿಂಗ್ ಸೈಜ್ ಬೆಡ್ಗೆಲ್ಲ ಸಿಗುತ್ತೆ. ಆದರೆ ನನಗೆ ದಿವಾನ್ ಕಾಟ್ಗೆ ಈ ಥರ ವಾಟರ್ ಪ್ರೂಫ್ದು ಕವರ್ ಹಾಕಲೇಬೇಕಿತ್ತು. ಏಕೆಂದರೆ ಮನೇಲಿ ಬೆಕ್ಕೆಲ್ಲ ಇರೋದ್ರಿಂದ ಅದು ಯಾವಾಗಲಾದರೂ ಗಲೀಜು ಮಾಡಿದ್ರೆ ಅದು ಬೆಡ್ಡಲ್ಲಿ ಹೋಗಬಾರ್ದು ಅಂಥೇಳಿ ಈ ಥರದೊಂದು ಕವರ್ ತರಿಸಿದ್ದೆ. ಮತ್ತು ಹಾಗೆ ನಿಮಗೆ ತೋರಿಸಿದ್ದೆ. ಇದು ನಿಜವಾಗ್ಲೂ ವರ್ತಾ ಏನು ಅಂತ ಹೇಳ್ತೀನಿ. ಹಾಗೆ ಈ ಬೆಡ್ ಕವರ್ ನೋಡಿ, ಈ ಥರ ಇದು ಕವರು, ಅಂದರೆ ಬೆಡ್ ಸ್ಪ್ರೆಡ್ಡು ನೋಡಿ ಈ ಥರ ಇದೆ. ಈ ಕಡೆಗೂ ಸ್ವಲ್ಪ ಫುಲ್ ಆಗಲ್ಲ, ಇಷ್ಟು ಉಳ್ಕೊಳ್ಳುತ್ತೆ. ಆ ಕಡೆ ಕಾಲಿರುತ್ತೆ ನೋಡಿ, ಕಾಲು ಹಾಕ್ತೀವಲ್ಲ ಆ ಸೈಡು ಅಷ್ಟೇ, ಅಲ್ಲೂ ಸ್ವಲ್ಪ ಉಳ್ಕೊಳ್ಳುತ್ತೆ. ನೀಟಾಗಿ ಫುಲ್ಲು ಕವರ್ ಆಗಲ್ಲ ಬೆಡ್ಡು. ಅದಕ್ಕೆ ನಾನು ಹೊಸ ಬೆಡ್ ಕವರ್ನ ತರಬೇಕು ಅಂದ್ಕೊಂಡಿರೋದು. ಇಷ್ಟು ಗ್ಯಾಪ್ ಉಳ್ಕೊಳ್ಳುತ್ತೆ ಆ ಥರ. ಓಕೆ, ಇದು ಸ್ವಲ್ಪ ಮಧ್ಯೆ ಡಾಟ್ ಥರ, ಸ್ವಲ್ಪ ಏನು ಹೇಳ್ತೀವಿ, ಓಲ್ ಥರ ಆಗಿದೆ. ಆದರೂ ಯೂಸ್ ಮಾಡ್ತಾಯಿದ್ದೀನಿ. ಅಷ್ಟು ಸಣ್ಣ ಓಲಿಗೆಲ್ಲ ಬೀಸಾಕೋದು ಬೇಡ ಅಂಥೇಳಿ. ಓಕೆ, ಹಾಗೆ ಈಗ ವಾಟರ್ ಪ್ರೂಫ್ದು ಕವರ್ ಏನಿದೆ ಅದ್ರ ಬಗ್ಗೆ ಹೇಳಬೇಕು. ಅದು ಏನೇ ಒಂದು ಸ್ವಲ್ಪ ನೀರು ಇಟ್ಟರು, ಅಥವಾ ಈಗ ನಾವೇ ಇಲ್ಲಿ ಹಾಲಲ್ಲಿ ಕೂತ್ಕೊಂಡು ಊಟ ಎಲ್ಲ ಮಾಡ್ತಾಯಿರ್ತೀವಿ, ಒಂದು ಲೋಟದಲ್ಲಿ ನೀರು ಇಟ್ಟಿರ್ತೀವಿ, ಅದನ್ನು ಕೌಶಿ ಕುಡಿಬೇಕು ಅಂದರೆ ಬೆಡ್ ಮೇಲೆ ಇಟ್ಕೋತಾನೆ. ಅದು ಚೆಲ್ಲೋದ್ರೂ ಅದು ನೀರು ಸ್ವಲ್ಪನೂ ಕೂಡ ಬೆಡ್ ಒಳಗಡೆ ಹೋಗಲ್ಲ. ಆ ವಾಟರ್ ಪ್ರೂಫ್ದು ಕವರ್ ಏನಿದೆ ಅದ್ರ ಮೇಲೇ ಇರುತ್ತೆ. ನಾನು ಫಸ್ಟ್ ಅದನ್ನು ತರಿಸ್ದಾಗ ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಅಂದರೆ ನೋಡುವಾಗ ಓಕೆ ವರ್ಕ್ ಆಗುತ್ತೆ ಅಂತ ಅನಿಸ್ತಿತ್ತು. ಇವಾಗ ಯೂಸ್ ಮಾಡ್ತಾ ನಿಜವಾಗ್ಲೂ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಏನೇ ನೀರು ಬಿಟ್ರೂ, ಅಂದರೆ ನೀರು ಲೋಟದಲ್ಲಿ ಚೆಲ್ಲೋದ್ರೂ ಅದು ಬೆಡ್ ಮೇಲೆ ಇರುತ್ತೆ, ಒಳಗಡೆ ಹೋಗಲ್ಲ. ಅದು ಅಂದರೆ ಬೆಡ್ ಒಳಗಡೆ ಹೋಗಲ್ಲ, ಆ ಥರನೇ ಇರುತ್ತೆ. ಹಾಗೆ ಇನ್ನೊಂದು ಬೆನಿಫಿಟ್ ಏನಂದರೆ, ಈ ವಾಟರ್ ಪ್ರೂಫ್ ಕವರ್ ಬಳಸೋದ್ರಿಂದ ಇವಾಗ ನಾವು ಸೋಫಾ ಎಲ್ಲ ಒದರುತ್ತೀವಿ, ಸೋಫಾನ ಒದರೋದ್ರಿಂದ ಅಲ್ಲಿ ಫುಲ್ಲು ಡಸ್ಟು. ಡೈಲಿ ಒದ್ರಿ,
ಆದರೂ ಡಸ್ಟ್ ಬರ್ತಾನೆ ಇರುತ್ತೆ. ಆದರೆ ಈ ಬೆಡ್ಡಲ್ಲಿ ನಾನು ದಿವಾನ್ ಕಟ್ಗೆ ಒಂದು ವಾಟರ್ ಪ್ರೂಫ್ದು ಕವರ್ ಹಾಕಿರೋದ್ರಿಂದ ಅದೇನಾಗಿದೆ, ಡಸ್ಟು ಸ್ವಲ್ಪನೂ ಕೂಡ ನಾವು ಅಂದ್ಕೊಂಡಿದ್ವಿ ವಾಟರ್ ಮಾತ್ರ ಹೋಗಲ್ಲ ಅಂತ, ಆದರೆ ಆ ಬೆಡ್ಡೊಳಗಡೆ ಸ್ವಲ್ಪನೂ ಕೂಡ ಡಸ್ಟು ಕೂಡ ಹೋಗಲ್ಲ. ಆ ಥರ ಇದೆ ಅದು ಕವರು. ನಾನು ಅದನ್ನು ತಂದಾಗ ಆ ಕವರ್ ಅಂದರೆ ಬೆಡ್ಡೆಲ್ಲ ನೀಟಾಗಿ ಒದ್ರಿಬಿಟ್ಟು ಆ ವಾಟರ್ ಪ್ರೂಫ್ದು ಕವರ್ ಹಾಕಿದ್ದೆ. ಅದಾದಮೇಲೆ ಮತ್ತೆ ನಾನು ಅದನ್ನ ತೆಗೆದು ಮತ್ತೆ ಒದ್ರಿರಲಿಲ್ಲ. ಮೊನ್ನೆ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡುವಾಗ ಒಂದು ಸರಿ ಇದನ್ನು ಒದ್ರಬೇಕು ಅಂದ್ಬಿಟ್ಟು ಒಂದು ಸಲ ತೆಗೆದಿದ್ದೆ. ಅದನ್ನು ತೆಗೆದು ಒದ್ರಬೇಕಾದ್ರೆ ಸ್ವಲ್ಪನೂ ಕೂಡ ಡಸ್ಟ್ ಅನ್ನೋದೇ ಹೋಗಿಲ್ಲ, ಪರವಾಗಿಲ್ಲ ಅಂತ ಅನ್ನಿಸ್ತು. ಅಂದರೆ ಖುಷಿಯಾಯಿತು. ನೀರು ಮಾತ್ರ ಅಲ್ಲ, ಡಸ್ಟು ಕೂಡ ಬೆಡ್ ಒಳಗಡೆ ಹೋಗಲ್ವಲ್ಲ ಅಂಥೇಳಿ ಖುಷಿಯಾಯಿತು. ಇವಾಗ ರೂಮಲ್ಲಿರುವ ಬೆಡ್ ಏನಂದರೆ, ನೀವು ಡೈಲಿ ಒದ್ರತಾನೆ ಇರಿ ಫುಲ್ ಡಸ್ಟ್ ಬರ್ತಾ ಇರುತ್ತೆ. ಅಂದರೆ ಅದು ಕಾಟನ್ ಆಗಿರೋದ್ರಿಂದ, ಹತ್ತಿ ಹಾಕಿ ಮಾಡಿರೋದ್ರಿಂದ ಅದು ನೀವು ಎಷ್ಟು ಒದ್ರಿದ್ರೂ ಡಸ್ಟ್ ಬರ್ತಾನೆ ಇರುತ್ತೆ. ಅದರಿಂದ ಇದು ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಮತ್ತು ಖುಷಿನೂ ಕೂಡ ಆಯಿತು. ಪರವಾಗಿಲ್ಲಲ್ಲ, ಇದು ಹಾಕಿರೋದ್ರಿಂದ ನಾನು ನೀರು ಹೋಗಬಾರ್ದು ಅಂತ ಅಷ್ಟೇ ಹಾಕಿರೋದು, ಆದರೆ ಇದು ಒಂದು ಬೆನಿಫಿಟ್ ಸಿಗ್ತಿದೆಯಲ್ಲ ಅಂಥೇಳಿ ಖುಷಿ ಆಯಿತು. ನೀವೇನಾದರೂ ಬೆಡ್ಡಿಗೇನಾದರೂ ಹಾಕ್ಬೇಕು ಈ ಥರದ್ದು ಅಂದರೆ ಯೂಸ್ ಮಾಡ್ಬೋದು ಆರಾಮಾಗಿ. ನಾನು ಇದಕ್ಕೆ ಎಷ್ಟು ಒಂದು 415 ಏನೋ ಅಷ್ಟೇ ಕೊಟ್ಟಿದ್ದು ಅನಿಸುತ್ತೆ, ಮರ್ತೋಗ್ಬಿಟ್ಟಿದೆ ಅಷ್ಟೇ. ಅಷ್ಟ್ರ ಮೇಲೆ ಜಾಸ್ತಿ ಇಲ್ಲ, ಕಡಿಮೆನೇ, 450 ಒಳಗಡೆ ಇರುತ್ತೆ. ಓಕೆ, ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ನಾನು ಮತ್ತು ಸೋಮವಾರನೂ ಕೂಡ ಆಗಿರೋದ್ರಿಂದ ಎಲ್ಲ ಬೆಡ್ ಕವರೆಲ್ಲ ತೆಗೆದು ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಮಾಮೂಲಿ ಸೋಮವಾರ ಚೇಂಜ್ ಮಾಡ್ತೀನಿ. ಹಾಗೆ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಒಂಥರ 2 ಥರನೂ ಆಗುತ್ತೆ. ಮತ್ತು ಹಾಗೆ ಈ ಬ್ಯಾಟ್ರಿ ಬಂದು ಮೋಹನ್ ಮಾಮ ತೊಗೊಬಂದಿದ್ರು. ಅದು ತಂದು 1-2 ದಿನ ಅಷ್ಟೇ ಚೆನ್ನಾಗಿ ವರ್ಕ್ ಆಯಿತು. ಅದಾದಮೇಲೆ ಅದು ವರ್ಕ್ ಆಗಲಿಲ್ಲ, ಹಾಳಾಗಿದೆ ಅನ್ನೋದಕ್ಕಿಂತ ಚೆನ್ನಾಗಿದೆ. ಅದು ಆನ್ ಮಾಡ್ತೀವಿ ನೋಡಿ, ಆನ್ ಆ್ಯಂಡ್ ಆಫ್, ಆ ಜಾಗದಲ್ಲಿ ಏನೋ ಹೋಗಿದೆ. ಅದು ಒಂದು ಸ್ವಲ್ಪ ಲೈಟು ಆನ್ ಆಗುತ್ತೆ ಮತ್ತು ಆಫ್ ಆಗುತ್ತೆ, ಈ ಥರ ಆಗ್ತಾ ಇರುತ್ತೆ, ನೀಟಾಗಿಲ್ಲ. ಅದೊಂದು ಸ್ವಲ್ಪ ರಿಪೇರಿ ಮಾಡಿದ್ರೆ ಆಗುತ್ತೆ, ಅದೆಲ್ಲ ಮಾಡಲ್ಲ ಅಷ್ಟೇ. ಓಕೆ, ಅದೆಲ್ಲ ಆದಮೇಲೆ ಮತ್ತು ಬೆಡ್ ಕವರೆಲ್ಲ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಹಾಗೆ ಮೋಹನ್ ಮಾಮ ಕೆಳಗಡೆ ಹೋದರು. ಅಂದರೆ ಕೆಳಗಡೆ ಅಂದರೆ ಮೋಹನ್ ಮಾಮ ಆಫೀಸ್ಗೆ ಹೋದರು. ಹಾಗೆ ನಾನು ಕೆಳಗಡೆ ಹೋಗಿದ್ದೆ. ಹಾಗೆ ಹೋಗಿದ್ದಾಗ ಹೂವು ಕಿತ್ಕೊಬಂದಿದ್ದೆ. ಹಾಗೆ ಈ ಹೂವುಗಳು ನೋಡ್ಬೋದು, 2 ಹೂವು ಇದೆ. ಇದೆರಡು ಕೂಡ ಒಂದೇ ಗಿಡದ್ದು, ನೀವು ನೋಡ್ತಿರ್ಬೋದು. ಆ ದಾಸವಾಳದ ಗಿಡ 5 ಸುತ್ತಿಂದು ದಾಸವಾಳ ಗಿಡ. ಆಮೇಲೆ ನಾನು 2 ಹೂವು ಬಿಟ್ಟಿದೆಯಲ್ಲ ಅಂಥೇಳಿ ಕಿತ್ಕೊಂಡೆ. ಆಮೇಲೆ ನೋಡಿದರೆ ಒಂದು 5 ಸುತ್ತಿದೆ, ಒಂದು ಒಂದೇ ಸುತ್ತಿದೆ. ನಾನು ಒಂದೇ ಗಿಡದ್ದು ಯಾವ ಥರ ಇದೆ ಡಿಫ್ರೆಂಟಾಗಿ ಅಂತ ಇದ್ದೆ ಮೋಹನ್ ಮಾಮನ ಜೊತೆ. ಅಂದರೆ ಒಂದೊಂದು ಸರಿ ಈ ಥರ ಆಗುತ್ತೆ. ಬಿಳಿ ದಾಸವಾಳ ಗಿಡ ಇದೆಯಲ್ಲ, ಅದು ಒಂದೊಂದು ಸರಿ ವೈಟ್ ಕಲರೇ ಬಿಡುತ್ತೆ, ಒಂದೊಂದು ಸರಿ ಯಾವಾಗಲೂ ತುಂಬ ಕಡಿಮೆ. ಆವಾಗ ಒಂದು ಸ್ವಲ್ಪ ಲೈಟ್ ಪಿಂಕ್ ಕಲರಲ್ಲಿ 1-2 ಹೂವು ಬಿಟ್ಟಿತ್ತು. ಅದೇ ಥರನೇ ಇದೂ ಕೂಡ ಒಂದು ಸುತ್ತು, ಒಂದು 5 ಸುತ್ತಿಂದು ಹೂವು ಬಿಟ್ಟಿದೆ. ಆವಾಗ ನಾನು ಅಂದ್ಕೊಂಡಿದ್ದು, ಈಗ ಒಂದು ಕೈಯಲ್ಲಿ 5 ಬೆರಳುಗಳು ಯಾವ ಥರ ಇದೆ ನೋಡಿ, ಒಂದೇ ಥರ ಇರಲ್ಲ ಅಲ್ವಾ, ಅದೇ ಥರನೇ ಒಂದೇ ಗಿಡದಲ್ಲೇ ಹುಟ್ಟಿರುವಂಥ ಹೂಗಳು ಯಾವ ಥರ ಬಿಟ್ಟಿದೆ ಅಂತ ನಾನೇ ಹೇಳ್ಕೊತಾ ಇದ್ದೆ. ಓಕೆ, ಅದೆಲ್ಲ ಹೂವೆಲ್ಲ ಎತ್ಕೊಬಂದಿಟ್ಟೆ. ಹಾಗೆ ಬೆಲ್ಲ ತೊಗೊಬಂದು ಇಲ್ಲಿಟ್ಟಿದ್ದೆ. ಏನಕ್ಕೆ ಅಂದರೆ ಅದನ್ನು ತೊಗೊಂಡೋಗ್ಬಿಟ್ಟು ಇರುವೆಗೆ ಹಾಕಬೇಕು ಅಂತೇಳಿ ಇಲ್ಲಿ ತಂದಿಟ್ಟಿದ್ದೀನಿ. ಆದರೆ ನಾನು ಮರ್ತ್ಬಿಟ್ಟು ಕೆಳಗಡೆ ಹೋದೆ. ಮತ್ತೇನು ಸಂಜೆ ಹೋದಾಗ ಆ ಬೆಲ್ಲ ತೊಗೊಂಡೋಗಿ ಇರುವೆಗೆ ನಾನು ಹಾಕಬೇಕು. ಈ ಥರ ಮರ್ತ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಮಾಮ ಸಂತೆಯಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ತಂದಿದ್ರು, ಆದರೆ ಅದು ಸ್ವಲ್ಪ ಹಾಗೆ ಮುಚ್ಚಿಟ್ಬಿಟ್ಟಿದ್ದೆ. ಅದು ಸ್ವಲ್ಪ ಮೇಲೆ ಒಂಥರ ವೈಟ್ಗೆ ಆಗ್ಬಿಟ್ಟಿದೆ. ಅದರಿಂದ ಅದನ್ನು ತೊಗೊಂಡೋಗಿ ಇರುವೆಗೆ ಹಾಕಬೇಕು. ಓಕೆ, ಇದೆಲ್ಲ ಎತ್ತಿಟ್ಬಿಟ್ಟು ಹಾಗೆ ನಿನ್ನೆ ರಾತ್ರಿ ರಾಗಿ ಹಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದಿದ್ದೆ. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ, ಅಂದರೆ ಮಿಲ್ ಮಾಡಿಸ್ಕೊಬಂದಿರೋದನ್ನ ಡಬ್ಬದಲ್ಲಿ ಹಾಕ್ಬಿಟ್ಟು, ಹಾಗೆ ಉಳಿದಿರೋದನ್ನು ಇನ್ನೊಂದು ಡಬ್ಬದಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಅದು ಖಾಲಿ ಆದಮೇಲೆ ಇದನ್ನು ಯೂಸ್ ಮಾಡುವಂಥದ್ದು. ಅಂದರೆ ಅದು ಹಳೇದು ಫಸ್ಟ್ ಬಿಡಿಸಿರುವಂಥದ್ದು, ಇದು ಇವಾಗ ಬಿಡಿಸಿರುವಂಥದ್ದು, ಅದಕ್ಕೆ ಎರಡೂ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ.
ಹಾಗೆ ಇಲ್ಲೆಲ್ಲ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆಗೆ ಇಟ್ಟಿದ್ದೆ. ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬಂತು. ಏನಂದರೆ ಒಂದು ಆನ್ಲೈನಲ್ಲಿ ಒಂದು ವಸ್ತುನ ಬುಕ್ ಮಾಡಿದ್ದೆ. ಆವಾಗ ಅವರು ಕಾಲ್ ಮಾಡಿದರು. ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಎರಡನ್ನೂ ಕೂಡ, ಏಕೆಂದರೆ ಕೆಳಗಡೆ ಹೋದ್ಮೇಲೆ 5 ನಿಮಿಷ ಆಗ್ಬೋದು. ಒಂದೊಂದು ಸರಿ ಈ QR ಕೋಡು ವರ್ಕೇ ಆಗಲ್ಲ ಸ್ಕ್ಯಾನ್ ಮಾಡೋಕ್ಕೆ, ಆ ಥರ ಆಗಿರುತ್ತೆ. ಅದರಿಂದ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಕೆಳಗಡೆ ಹೋದೆ. ಅಷ್ಟೊತ್ತಿಗೆ ಬೆಕ್ಕೂ ಬರೋದಕ್ಕೆ ಸ್ಟಾರ್ಟ್ ಮಾಡ್ತು ಕೆಳಗಡೆ. ಅದಕ್ಕೆ ಅದನ್ನು ಅಲ್ಲೇ ಬಿಟ್ಬಿಟ್ಟು ನಾನು ಅದನ್ನು ತೊಗೊಂಡು ಇಲ್ಲಿ ಕರಿತಾ ಇದ್ದೆ ಕೆಳಗಡೆ ನಿಂತ್ಕೊಂಡು, ಬಾ ಬಾ ಅಂಥೇಳಿ. ಅದಕ್ಕೆ ಅದು ಸೌಂಡ್ ಮಾಡ್ತಾಯಿತ್ತು, ಮಿಯಾವ್ ಮಿಯಾವ್ ಅಂತೇಳಿ. ಹಾಗೆ ಏನಂದರೆ ಮೋಹನ್ ಮಾಮಂಗೆ ಟ್ರಿಮ್ಮರು ಸುಮಾರು ದಿನ, ಒಂದು 2 ದಿನದ ಹಿಂದೆ ಟ್ರಿಮ್ಮರ್ ಹಾಳಾಗಿತ್ತು. ಅವರು ಫಿಲಿಪ್ಸ್ ಕಂಪ್ನಿದು ಟ್ರಿಮ್ಮರ್ ಯೂಸ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು ಅದು, ಸುಮಾರು ವರ್ಷದಿಂದ ಯೂಸ್ ಮಾಡ್ತಾಯಿದ್ರು. ಅದು ಇದಕ್ಕಿದ್ದಂಗೆ ಕೈ ಕೊಟ್ಬಿಡ್ತು. ಅಂದರೆ ಬೆಳಿಗ್ಗೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ, ಮತ್ತು ಚಾರ್ಜೆಲ್ಲ ಆಗ್ತಿತ್ತು. ಮತ್ತು ಈ ನೆಕ್ಸ್ಟ್ ಡೇನೇ ಏನೋ ತೊಗೊಳ್ಬೇಕಾದ್ರೆ, ಇಲ್ಲ ಅವತ್ತೇ ಮತ್ತೆ ಚಾರ್ಜ್ಗೆ ಹಾಕಿದ್ರೆ ಅದು ಚಾರ್ಜೇ ತೊಗೊಳ್ತಿಲ್ಲ. ಅಂದರೆ ಚಾರ್ಜ್ಗೆ ಹಾಕ್ಬೇಕಾದ್ರೆ ಅಲ್ಲೊಂದು ಲೈಟ್ ಇರುತ್ತೆ, ಅದು ಆನ್ ಆಗಬೇಕು, ಅದು ಆನೇ ಆಗ್ತಾಯಿಲ್ಲ. ಏನಕ್ಕೆ ಅಂದರೆ ಆಮೇಲೆ ಮೋಹನ್ ಮಾಮಂಗೆ ತೋರಿಸ್ದೆ. ಮತ್ತು ಆ ವಯರಿಂದ ಈ ವಯರು, ಈ ವಯರಿಂದ ಆ ವಯರ್ ಎಲ್ಲ ಹಾಕುವಾಗ ಅದು ಹೋಗಿದೆ ಅಂತ ಗೊತ್ತಾಯಿತು. ಆಮೇಲೆ ಒಂದು ಹೊಸದು ಬುಕ್ ಮಾಡೋಣ ಅಂಥೇಳಿ ಇಲ್ಲಿ ಬುಕ್ ಮಾಡಿದ್ದೆ. ಮೋಹನ್ ಮಾಮನ್ಗೆ ಹೀಗೆ ನಾನು ಸುಮ್ಮನೆ ಆನ್ಲೈನಲ್ಲಿ ನೋಡ್ತಾ ಇರಬೇಕಾದ್ರೆ ನೋಡಿದೆ, ಇದು ಬ್ರ್ಯಾಂಡೆಡ್ ಅಲ್ಲ, ಲೋಕಲ್ಲೇ. ಮಾಮಂಗೆ ಹೇಳಿದೆ ಕಡಿಮೆ ಇದೆ, ಒಂದು 350ಗೆಲ್ಲ ಸಿಗುತ್ತೆ. ಬ್ರ್ಯಾಂಡೆಡ್ ಅಂದರೆ ಒಂದು 1000 ಹತ್ತತ್ರ ಎಲ್ಲ ಹೋಗ್ಬೇಕಾಗತ್ತೆ. ಇದು ಸ್ವಲ್ಪ ಕಡಿಮೆ ಇದೆ, ಅದೇ ರಿವ್ಯೂ ಎಲ್ಲ ತುಂಬ ಚೆನ್ನಾಗಿದೆ, ನೋಡಿ ಇದನ್ನು ತೊಗೊಳ್ತೀರಾ ಅಂತ ಮೋಹನ್ ಮಾಮಂಗೆ ಹೇಳಿದೆ. ಅದಕ್ಕೆ ಅವರು ಓಕೆ ನೋಡು ತರಿಸು, ಒಂದೊಂದು ಲೋಕಲ್ ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ, ತರಿಸು ಅಂತ ಹೇಳಿದ್ರು. ಆಮೇಲೆ ಲೋಕಲ್ ಆದರೂ ಒಂದೊಂದು 6 ತಿಂಗಳು, ವರ್ಷ ಎಲ್ಲ ಚೆನ್ನಾಗಿ ಬರುತ್ತೆ. ಮೋಹನ್ ಮಾಮ ಹೇಳ್ತಾಯಿದ್ರು, ಒಂದು 3 ತಿಂಗಳು ಬರಲಿ ಬಿಡು, 350 ರೂಪಾಯಿ ನೋಡೋಣ, ಒಂದೊಂದು ಚೆನ್ನಾಗೂ ಬರುತ್ತೆ ಅಂತ ಹೇಳಿದ್ಮೇಲೆ ನಾನು ಬುಕ್ ಮಾಡಿದ್ದೆ. ಆದರೆ ಬುಕ್ ಮಾಡಿದ್ದೀನಿ, ನೋಡಿದ್ರೆ ಪ್ಯಾಕಿಂಗ್ ಮಾತ್ರ ವರ್ಸ್ಟ್ ಅಂದರೆ ವರ್ಸ್ಟು. ನಾನು ಅಂದ್ಕೊಂಡಿದ್ದೆ ಇಷ್ಟು ವರ್ಸ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಒಡೆದೋಗಿದೆ, ಮತ್ತು ಫುಲ್ಲು ಡಸ್ಟ್ ಇದೆ. ಏನಿದೆ ಟ್ರಿಮ್ಮರ್ ಇರ್ಬೋದು, ಅದ್ರ ಪ್ಯಾಕಿಂಗು ಡಸ್ಟ್ ಅಂದರೆ ಡಸ್ಟು. ಮತ್ತು ಇದು ಎಷ್ಟು ದಿನದಿಂದ ಪ್ಯಾಕ್ ಮಾಡಿಟ್ಟಿದ್ರೋ ಏನೋ ಹಾಗೇ ಇತ್ತೇನೋ, ನಾವು ಬುಕ್ ಮಾಡಿದ ತಕ್ಷಣ ನಮಗೆ ಕಳಿಸ್ಬಿಟ್ಟವ್ರೆ ಅನ್ನೋ ಥರ ಇತ್ತು ಅದು. ಆಮೇಲೆ ನಾನು ಅದನ್ನೆಲ್ಲ ನೋಡಿಬಿಟ್ಟು ಆ ಪ್ಯಾಕಿಂಗ್ನ, ಇದು ವರ್ಕ್ ಆಗಲ್ಲ ಅನಿಸುತ್ತೆ, ಯಾವುದೋ ಹಳೇದೇ ಕೊಟ್ಬಿಟ್ಟೆ, ಅಂದರೆ ತುಂಬ ದಿನ ಆಗಿರೋದು ಕೊಟ್ಬಿಟ್ಟವ್ರೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಹಾಗೆ ಎಲ್ಲ ಓಪನ್ ಇತ್ತಲ್ಲ, ನಾನೇ ಜೋಡಿಸೋಣ, ಏಕೆಂದರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮೋಹನ್ ಮಾಮ ಹೋಗ್ಬಿಟ್ಟು ಅಂಗಡಿಯಲ್ಲಿ ತೊಗೊಂಡು ಬರ್ತಾಯಿದ್ರು, ಅಲ್ಲೇ ನೋಡಿಕೊಂಡು ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಆ ಥರ ಬಂದಿತ್ತಲ್ಲ. ನಾನು ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ, ಇದು ವರ್ಕ್ ಆಗುತ್ತಾ ಏನು ಅಂತೇಳಿ, ಅದನ್ನೆಲ್ಲ ಫಿಕ್ಸ್ ಮಾಡೋಣ ಅಂಥೇಳಿ. ನನಗೂ ಗೊತ್ತಿಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಾಯಿದ್ದೀನಿ. ಆಮೇಲೆ ಸುಮಾರು ಒಂದು 2 ನಿಮಿಷ ಮಾಡಿದೆ, ಅದು ವರ್ಕೇ ಆಗಲಿಲ್ಲ. ಆಮೇಲೆ ಓಕೆ ಫಿಕ್ಸ್ ಮಾಡಿದೆ ಕೊನೆಗೆ. ಆಮೇಲೆ ನೋಡಿಬಿಟ್ಟು ಓಕೆ ಚೆನ್ನಾಗಿದೆ ಅನ್ನಿಸ್ತು, ವರ್ಕ್ ಆಗ್ತಾಯಿತ್ತು ಚೆನ್ನಾಗೇನು. ಆಮೇಲೆ ಮೋಹನ್ ಮಾಮಂಗೆ ಒಂದು ಸರಿ ಹೇಳೋಣ, ಈ ಥರ ಇದೆ ನೋಡಿ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಕಳಿಸ್ತೀನಿ ಅಂತ ಹೇಳಿದೆ. ಆಮೇಲೆ ಕೌಶಿ ಬಂದಮೇಲೆ ಇದೆಲ್ಲ ಪ್ಯಾಕಿಂಗ್ ಎಲ್ಲ ತೋರಿಸಿ, ನೋಡು ಯಾವ ಥರ ಇದೆ ಇದು ಪ್ಯಾಕಿಂಗು, ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು ಹೇಳ್ತಿದ್ದ, ಅಮ್ಮ ನೀನು ಅಲ್ಲೇ ಪ್ಯಾಕಿಂಗ್ನ ಓಪನ್ ಮಾಡಿಸ್ಬಿಟ್ಟು ಅಲ್ಲೇ ರಿಟರ್ನ್ ಕಳಿಸ್ಬೇಕಿತ್ತು, ನೀನು ಈ ಥರ ಮಾಡಬೇಡ ಅಂತ ಹೇಳ್ತಾ ಇದ್ದ. ಅವನು ಯಾವುದೇ ಒಂದು ಆನ್ಲೈನ್ ಪ್ರಾಡಕ್ಟ್ ಬಂದ್ರೂ ಅಲ್ಲೇ ಓಪನ್ ಮಾಡಿಸ್ಬಿಟ್ಟು ಅಲ್ಲೇ ನೋಡ್ತಾನೆ. ನಾನು ಆ ಥರ ಮಾಡಲ್ಲ. ನಾನೇನು ಮಾಡ್ತೀನಿ, ಮನೆಗೆ ಬಂದ್ಬಿಟ್ಟು ಅದನ್ನೆಲ್ಲ ಓಪನ್ ಮಾಡಿ ನೋಡುವಂಥದ್ದು ಆ ಥರ. ಅದಕ್ಕೆ ಈ ಥರ ವಸ್ತುಗಳೆಲ್ಲ ತೊಗೊಂಡಾಗ ಅಲ್ಲೇ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿಸು, ಆಮೇಲೆ ಆವಾಗ ಅಲ್ಲೇ ರಿಟರ್ನ್ ಮಾಡೋದಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದ. ಓಕೆ, ಹಾಗೆ ಮೋಹನ್ ಮಾಮ ಬಂದಮೇಲೆ ತೋರಿಸ್ದೆ. ಓಕೆ ಇವಾಗ ಚೆನ್ನಾಗಿದೆ, ಯಾಕೆಂದರೆ ಒಂದು ವಾರ ಟೈಮ್ ಇರುತ್ತಲ್ವ, ಯೂಸ್ ಮಾಡಿ ಒಂದು ವಾರದೊಳಗಡೆ ಏನಾದ್ರು ಆದರೆ ರಿಟರ್ನ್ ಮಾಡೋಣ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಾನು ಆ ಟ್ರಿಮ್ಮರ್ ತೊಗೊಂಡು ನನ್ನ ಕೈ ಮೇಲೆ ಇದು ಮಾಡ್ತಾಯಿದ್ದೀನಿ, ವರ್ಕ್ ಆಗುತ್ತಾ ಅಂಥೇಳಿ ನೋಡುವಾಗ ಓಕೆ, ಕೈ ಮೇಲೆ ಚೆನ್ನಾಗಿ ಏರೆಲ್ಲ ರಿಮೂವ್ ಆಗ್ತಾಯಿತ್ತು. ಅಂದರೆ ಹೊಸದಲ್ವ, ಸ್ವಲ್ಪ ಚೆನ್ನಾಗಿ ರಿಮೂವ್ ಆಗುತ್ತೆ. ಹೋಗ್ತಾ ಹೋಗ್ತಾ ಹಳೇದಾಗ್ತಾ ಗೊತ್ತಿಲ್ಲ ನನಗೆ ಅದೇ ಥರ ವರ್ಕ್ ಆಗುತ್ತಾ ಇಲ್ವಾ ಅಂಥೇಳಿ.
ಆಮೇಲೆ ಮಾಮಂದರು ಪ್ಯಾಕಿಂಗ್ ಏನಾದರೂ ಆಗಲಿ ಬಿಡು, ಆದರೆ ಪ್ರಾಡಕ್ಟ್ ಚೆನ್ನಾಗಿದೆಯಲ್ಲ ಅಂತ ಹೇಳಿದ್ರು. ಪ್ರಾಡಕ್ಟ್ ಏನೋ ಚೆನ್ನಾಗಿದೆ, ಆದರೆ ಪ್ಯಾಕಿಂಗ್ ಈ ಥರ ಇದೆ ಅಂತ ಹೇಳಿದೆ. ಪರವಾಗಿಲ್ಲ ಬಿಡು, ಚೆನ್ನಾಗಿದೆ, ಹೋದ್ರೆ ಹೋಗಲಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಸಂಜೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಬಿಟ್ಬಿಟ್ರೆ ನಾಳೆ ಕೌಶಿ ಅವನೇ ಫಸ್ಟು ಪೂಜೆ ಮಾಡಿ ಹೋಗೋದಲ್ವ, ಅವನ ಕೈಯಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ದೀಪ ಹಚ್ಚು ಅಂದರೆ ಹಚ್ಚುತ್ತಾನೆ ಅಂತೇಳಿ ಈ ರೀತಿ ಮಾಡಿದ್ದೀನಿ ಅಷ್ಟೇ. ಓಕೆ. ಹಾಗೆ ನೆನೆ ಶನಿವಾರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಬೆಟ್ಟಕ್ಕೆ, ಬೇವೂರು ಬೆಟ್ಟಕ್ಕೆ. ಅವಾಗ ಬರಬೇಕಾದ್ರೆ ಅಲ್ಲಿ ನಾವು ತೀರ್ಥ ಎಲ್ಲ ತೊಗೊಬಂದಿದ್ವಿ ಮನೆಗೆಲ್ಲ ಹಾಕೋದಕ್ಕೆ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತೀವಲ್ಲ ಅವಾಗೆಲ್ಲ ಹಾಕೋಣ ಅಂತೇಳಿ. ಹಾಗೆ ದೇವ್ರ ಹತ್ರ ಒಂದು ನಿಂಬೆಹಣ್ಣೆಲ್ಲ ಇಟ್ಟು ಅದನ್ನು ಪೂಜೆ ಮಾಡಿಸ್ಕೊಂಡು ತೊಗೊಬಂದು ಇಟ್ಟಿದ್ದೀವಿ. ಓಕೆ. ಹಾಗೆ ಈ ಥರ ಇತ್ತು ಸೋಮವಾರದ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.